ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನಾವು ಒಂದು ಗೃಹ ಪ್ರವೇಶಕ್ಕೆ ಹೊರಟಿದ್ವಿ, ಆ ಒಂದು ಲಾಗು. ಸೊ ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ, ಮಿನಿ ಮೀಲ್ಸ್ ಅಂದರೆ ಮಿನಿ ಟಿಫನ್ ತೊಗೊಂಡಿದ್ವಿ ಎ ಟು ಬಿಲಿ. ಸೊ ಬೆಳಿಗ್ಗೆ ಉಲ್ಲಾಸಕ್ಕೆ ಸ್ಕೂಲ್ ಕಳಿಸಿ, ಅವರು ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ ಹೊರಟಂಥ ಸಮಯ ಇದು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇದು ಇರೋದು ರಾಮನಗರ ಊರಿಗೆ ಹೋಗಿದ್ವಿ ನಾವು. ಸೊ ಅಲ್ಲಿ ಇವರ ರಿಲೇಷನ್ಸ್ದು ಗೃಹ ಪ್ರವೇಶ ಇತ್ತು, ಮಾವನ ಮಗಳ ಗೃಹ ಪ್ರವೇಶ. ಸೊ ಹೋಗದೆ ಇರೋಕ್ಕಾಗಲ್ಲ ಅಂತ ಹೇಳಿ ಹೊರಟ್ವಿ. ಉಲ್ಲಾಸಕ್ಕೆ ಸ್ಕೂಲ್ ಕಳಿಸಿ, ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ನಾವು ಹೊರಡೋ ಅಷ್ಟರಲ್ಲಿ 9:30 ಆಯಿತು ಅಂತಲೇ ಹೇಳ್ಬೋದು. 9:30 ಬಿಟ್ಟರೆ ಅಲ್ಲೋಗಿ ರೀಚ್ ಆಗಿ ಟಿಫನ್ ಎಲ್ಲ ಮಾಡ್ಕೊಂಡು ಹೋದ್ವಲ್ಲ. ಆ್ಯಕ್ಚುಲಿ ಮನೇಲೆಲ್ಲ ಲೈಟಾಗಿ ತಿಂದಿದ್ವಿ, ಪುಳಿಯೋಗರೆ ಮಾಡಿದ್ದೆ, ಅವರು ಅವ್ರ ಮನೇಲಿ ತಿಂದಿದ್ರು. ಸೊ ಹಾಗೆ ಒಂದು ಲೈಟಾಗಿ ಒಂದು ಟಿಫನ್ನ ಮಾಡಿ ಹೊರಟ್ವಿ. ನೋಡಿ ಊರಿನ ವಾತಾವರಣ ಎಷ್ಟು ಚೆನ್ನಾಗಿರುತ್ತಲ್ಲ, ನಮ್ಮ ಬೆಂಗಳೂರು ಹೀಗಿರುತ್ತಾ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಹೋದ್ರೂ ನಮಗೆ ನಮ್ಮ ಬೆಂಗಳೂರೇ ನಮಗೆ ಏನಂತಾರೆ ಖುಷಿ ಕೊಡೋದು. ಬಟ್ ಅಪರೂಪಕ್ಕೆ ಈ ರೀತಿ ಹೋದಾಗ ಊರಿನ ವಾತಾವರಣವೂ ಸಹ ಇಷ್ಟ ಆಗುತ್ತಲ್ವ. ಸೊ ಅದೇ ರೀತಿ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಕಾಮಾಗಿತ್ತು ಅಂದರೆ ತುಂಬ ಕ್ಲೌಡಿ ಆಗೋಯಿತು. ಆಮೇಲೆ ಹೋಗ್ತಾ ತುಂಬ ಕ್ಲೌಡಿ ಅಂತಲೇ ಹೇಳ್ಬೋದು. ಆ ರೀತಿ ಇತ್ತು. ಅಲ್ಲಲ್ಲೇ ಜನ ಕೂತಿರ್ತಾರೆ, ಅಲ್ಲಲ್ಲೇ ಮಾತಾಡ್ತಿರ್ತಾರೆ. ಆ ಕಡೆ ಈ ಕಡೆ ತೋಟಗಳು ನೋಡಿ ಯಾವ ರೀತಿ ಇದೆ ಅಂತ ತೋಟಗಳು. ಸೊ ಎಲ್ಲನೂ ಸಹ ಇರ್ತಿತ್ತು ಒಂಥರ ಕಾಮಾಗಿ, ಯಾವುದೇ ರೀತಿಯಂಥ ಟ್ರಾಫಿಕ್ ಇಲ್ಲ, ಗಾಡಿ ಸೌಂಡ್ಗಳು ಜಾಸ್ತಿ ಇಲ್ಲ, ಎಲ್ಲನೂ ಸಹ ಆರಾಮಾಗಿ ಕೂಲಾಗಿ ಕಾಮಾಗಿ ಇರುವಂತಹ ಪ್ಲೇಸು ರಾಮನಗರ ಅಂತ ಹೇಳ್ಬೋದು. ನೋಡಿ ಸುತ್ತಲೂ ಗಿಡ ಮರಗಳೇ. ಸೊ ಈ ಥರ ನಮ್ಮ ಬೆಂಗಳೂರಲ್ಲಿ ಸಿಗಬೇಕು ಅಂದರೆ ಅಪರೂಪ, ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ, ಅದರಲ್ಲೂ ಅಪರೂಪದಲ್ಲೇ ಅಪರೂಪ ಅನ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೈಪ್ ಪಾಯಿಂಟ್ಸ್ ಇಷ್ಟ ಆದರೆ ಹೈಪ್ ಪಾಯಿಂಟ್ಸು ಸಹ ಕೊಡ್ಬೋದು. ಹಾಗೆ ಹೋಗೋ ದಾರಿಲಿ ನಂದು ಚಿಕ್ಕದು ತರಲೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಆ್ಯಕ್ಚುಲಿ ಮ್ಯೂಸಿಕ್ ಬರ್ತಾಯಿತ್ತು. ಆ ಒಂದು ಮ್ಯೂಸಿಕ್ಗೆ ನಾನು ಅವನು ಸುಮ್ಮನೆ ನೋಡು ಪಪ್ಪಿ ಕೊಡು ಮಗನೇ, ಮುದ್ದು ಮಾಡೋ ಮಗನೇ ಅಂದ್ಕೊಂಡು ನೋಡಿ ಎಷ್ಟು ಜೋಶಿದ್ದ. ಸೊ ಜೋಶು ಅಂತ ಹೇಳಿದ್ರೆ ಅಷ್ಟೇ ಜೋಶು ಅಂತಲೇ ಹೇಳ್ಬೋದು. ಸೊ ಹೇಗೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ನೋಡಿ ಅವನ ಒಂದು ಆ್ಯಕ್ಟಿಂಗ್ ನೋಡಬೇಕು. ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಗೊತ್ತು ಅವನಿಗೆ, ಭಲೇ ಡ್ರಾಮಾ ಮಾಡ್ತಾನೆ, ಭಲೇ ನಾಟಕ ಮಾಡ್ತಾನೆ. ಸೊ ತುಂಬ ಚೆನ್ನಾಗಿತ್ತು ಆ ಒಂದು ಟೈಮ್ ಸ್ಪೆಂಡು. ಇನ್ನೂ ತುಂಬಾ ಇದೆ ವೀಡಿಯೋ, ಬಟ್ ಜಾಸ್ತಿ ಆ್ಯಡ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪನೇ ಆ್ಯಡ್ ಮಾಡಿದೆ. ಈಗ ನೋಡಿ ಡೆಸ್ಟಿನೇಷನ್ಗೆ ಬಂದ್ವಿ. ಸತ್ಯನಾರಾಯಣ ಪೂಜೆ ಎಲ್ಲ ಆಲ್ರೆಡಿ ಆಗೋಗಿತ್ತು, ಗೃಹ ಪ್ರವೇಶ ಎಲ್ಲ ನಾವು ಹೋಗೋ ಅಷ್ಟರಲ್ಲಿ. ಸೊ ಮತ್ತೊಮ್ಮೆ ಇಲ್ಲಿ ಪೂಜೆನ ಮಾಡಿ ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದ್ರಲ್ವ. ಸೊ ಈ ನಡುವೆ ಅಂತೂ ಬ್ಯಾಕ್ ಟು ಬ್ಯಾಕ್ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಸಿಗ್ತಾ ಇದೆ. ತುಂಬ ಖುಷಿ ಅಂತಲೇ ಹೇಳ್ಬೋದು. ಒಂದು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಆಗಿರ್ಬೋದು, ಗಣೇಶ ಹೋಮ ಆಗಿರ್ಬೋದು, ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇದೆ. ಸೊ ಫುಲ್ ಖುಷಿ ಅಂತಲೇ ಹೇಳ್ಬೋದು. ಇನ್ನು ಬೇಬಿ ಅಕ್ಕನೂ ಸಹ ಪೂಜೆನ ಮಾಡಿದ್ರು. ಆ್ಯಕ್ಚುಲಿ ನಾನು ಮಾಡಿದೆ, ಅದರ ಕ್ಲಿಪ್ಪಿಂಗ್ ಇಲ್ಲ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಮೊದಲು ತುಂಬೋ ಶಾಸ್ತ್ರ. ಸೊ ಮೊದಲು ಸಹ ತುಂಬ್ತಾಯಿದ್ರು ನಮ್ಮ ನಾದಿನಿ, ಹಾಗೆ ನಮ್ಮ ಬಾವಾಜಿನೂ. ನಮ್ಮ ಚಿಕ್ಕ ನಾದಿನಿ ಪಾಪ ಫುಲ್ಲು ರೆಡಿ ಆಗಿದ್ರು ಬರಬೇಕು ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರದೇ ಇರೋ ಥರ ಆಯಿತು. ಸೊ ಬರದೇ ಇದ್ರೂ ಸಹ ಅವರು ತಂದಿದ್ದಂತಹ ಮಡ್ಲು ಸಾಮಾನು ಯಾಕೆ ಅವ್ರ ಹೆಸರಿಟ್ಟ ಮೇಲೆ ಅವರಿಗೆ ಕೊಡಬೇಕು ಅಂತ ಹೇಳಿ ಅವರ ಒಂದು ಮಡ್ಲು ಸಾಮಾನೂ ಸಹ ನಮ್ಮ ಕೈಯಲ್ಲೇ ಕೊಟ್ಟು ಕಳಿಸಿದ್ರು, ನೀವೇ ಕೊಟ್ಬಿಡಿ ಅಂತ. ಸೊ ನೋಡಿ ಇದು ನಮ್ಮ ದೊಡ್ಡ ನಾದಿನಿ ಅವ್ರ ಕಡೆಯಿಂದ ಅವ್ರು ಕೊಡ್ತಾರಂಥದ್ದು. ಸೊ ಗೃಹಪ್ರವೇಶ ಆಗಿರೋದ್ರಿಂದ ಮೊಯ್ಕವರೂ ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನೋ ಒಂದು ಖುಷಿ ಅಲ್ಲ, ನಮ್ಮವ್ರ ಮನೆ ಕಟ್ಟಿರ್ತಾರೆ, ನಮಗೆ ಗೊತ್ತಿರೋರು ಮನೆ ಕಟ್ಟಿರ್ತಾರೆ, ಅವ್ರ ಮನೆಗೆ ನಾವು ಗೃಹಪ್ರವೇಶಕ್ಕೆ ಹೋಗ್ತೀವಿ ಅಂತ. ಸೊ ಆದಷ್ಟು ಬೇಗ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಸಹ ಹೊಸ ಮನೆನ ಬಿಲ್ಡ್ ಮಾಡಿ ಅಥವಾ ಜಾಗನ ತೊಗೊಳ್ಳಿ ಅಂತ ಕೇಳ್ಕೊಣ. ಸತ್ಯನಾರಾಯಣ ಸ್ವಾಮಿ ಎಲ್ರಿಗೂ ಅನುಗ್ರಹ ಕೊಡಲಿ ಅಲ್ವಾ. ಸೊ ತುಂಬಾ ಖುಷಿ ಪಟ್ಟರು ಅವರು. ನಾವು ತುಂಬ ದಿನ ಆದಮೇಲೆ ಹೋಗಿದ್ದರಿಂದ ಸೊ ಎಲ್ಲರೂ ಸಹ ಅಪರೂಪ ಸಿಗೋದು. ಸಿಕ್ಕಾಗ ಆ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು. ತುಂಬ ರಿಸ್ಕ್ ಆಗುತ್ತೆ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಅಷ್ಟು ದೂರ ಹೋಗೋದು. ಒಂದು ದಿನ ಬೇಕಾಗುತ್ತೆ ನೋಡಿ. ಬೆಳಿಗ್ಗೆ ಹೋಗಿದ್ದು ನಾವು ಸಂಜೆ ಎಷ್ಟು ಆಗೋಗಿರುತ್ತೆ ರಿಟರ್ನ್ ಬರೋದಕ್ಕೆ. ಆದರೂ ಸಂಬಂಧ ಅನ್ನೋದು ಬೇಕಲ್ವಾ, ಫ್ಯಾಮಿಲಿ ಅನ್ನೋದಕ್ಕೆ ಇದೇ ಉತ್ತರ ಅಂತಲೇ ಹೇಳ್ಬೋದು. ಸೊ ಅಪರೂಪಕ್ಕೆ ಸಿಕ್ಕಾಗ ಆ ಒಂದು ಬಾಂಡಿಂಗ್ ಏನೇ ಇರ್ಬೋದು ತುಂಬ ಖುಷಿಯಾಗುತ್ತೆ. ಅವ್ರ ಮಗಳೂ ಸಹ ಅಷ್ಟೇ ಲವಲವಿಕೆಯಿಂದ ನಮ್ಮನ್ನೆಲ್ಲ ಮಾತಾಡಿಸಿದ್ದು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಲವಲವಿಕೆಯಿಂದ ಆ ಹುಡುಗಿ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಬಂದರು ಬೆಂಗಳೂರಿಂದ ಅಂತ ಹೇಳಿ ಅಷ್ಟು ಖುಷಿ ಪಟ್ಟರು ಅಂತಲೇ ಹೇಳ್ಬೋದು ಎಲ್ಲರೂ. ಸೊ ನೀವು ಸಹ ಯಾರಾದರೂ ಫ್ಯಾಮಿಲಿ ಇನ್ವೈಟ್ ಮಾಡಿದ್ರೆ ಆದಷ್ಟು
ಫ್ಯಾಮಿಲಿ ಪೂರ್ತಿ ಹೋಗೋಕ್ಕಾಗಿಲ್ಲ ಅಂದ್ರೂ ಸಹ ಯಾರಾದರೂ ಒಬ್ಬರಾದರೂ ಅಟೆಂಡ್ ಮಾಡೋಂತಹ ರೂಢಿನ ಮಾಡ್ಕೋಬೇಕು ಅಲ್ವಾ. ಸೊ ನಮಗೋಸ್ಕರ ಒಬ್ಬರು ಯಾರೋ ಇನ್ವೈಟ್ ಮಾಡಿರ್ತಾರೆ, ಈಗ ನಾವುಗಳು ಫಂಕ್ಷನ್ ಮಾಡಿದಾಗ ಅದೇ ರೀತಿ ಅಲ್ವಾ. ಸೊ ನಾವಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಇನ್ಮೇಲೆ ಹಾಗೇ ಯಾರೇ ಕರೀಲಿ ಅವ್ರ ಮನೆಗೆ ಇಬ್ಬರೂ ಹೋಗೋಕ್ಕಾಗಿಲ್ಲ ಅಂದರೆ ಯಾರಾದರೂ ಒಬ್ಬರಾದ್ರೂ ಹೋಗಿ ಅಟೆಂಡ್ ಮಾಡಬೇಕು. ನಮ್ಮೂರ ಫ್ಯಾಮಿಲಿನೂ ನಾವು ಸಹ ಅದೇ ರೀತಿ ಅಂದ್ಕೊಂಡಿದ್ವಿ. ಮೂವರೂ ಹೋಗೋಕ್ಕಾಗಿಲ್ಲ ಅಂದ್ರೂ ಒಂದು ಫ್ಯಾಮಿಲಿ ಆದರೂ ಹೋಗಿ ಅಟೆಂಡ್ ಮಾಡಬೇಕು. ನಮ್ಮ ಮೂವರಲ್ಲಿ ಯಾವೊಂದು ಫ್ಯಾಮಿಲಿ ಅಟೆಂಡ್ ಆದ್ರೂ ಸಹ ಅದಕ್ಕೆ ಒಂದು ವರ್ತ್, ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ಡಿಸೈಡ್ ಮಾಡಿದ್ವಿ ಮೂವರೂ ಹೋಗೋಕ್ಕಾಗಿಲ್ಲ ಅಂದರೆ ಒಬ್ಬರು ಫ್ಯಾಮಿಲಿ ಆದರೂ ಹೋಗಿ ಅಟೆಂಡ್ ಮಾಡಲೇಬೇಕು ಅಂತ. ಸೊ ಮತ್ತೆ ಏನು ಇವರೇ ತುಂಬ್ತಿದ್ದಾರೆ ಅಂತ ಅಂದ್ಕೊಬಿಡಿ, ನಾನು ಆಗಲೇ ಹೇಳಿದೆ ಇದು ನಮ್ಮ ಚಿಕ್ಕನಾದ್ನಿಯವರು ಕೊಟ್ಟಿದ್ದಂಥದ್ದು. ಪಾಪ ಅವರು ಬರಬೇಕು ಅಂತ ಹೇಳಿದ್ರು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರದೇ ಇರೋ ಥರ ಆಯಿತು. ಸೊ ಅವ್ರಿಗೆ ತಂದಿದ್ದೀವಲ್ಲ, ಯಾಕೆ ಸುಮ್ಮನೆ ನಾವು ಇಟ್ಕೊಳ್ಳೋದು ಅವ್ರ ಹೆಸರು ಇಟ್ಟ ಮೇಲೆ ಅಂತ ಹೇಳಿ ಅದನ್ನು ಅವ್ರಿಗೆ ಕೊಟ್ಟರು. ಈಗ ಇದು 3ನೇ ಮಡ್ಲಕ್ಕಿ, ಇದನ್ನು ಬೇಬಿ ಅಕ್ಕ ಮಡ್ಲಕ್ಕಿ ಇದು. ಸೊ ಬೇಬಿ ಅಕ್ಕ ಕೊಟ್ಟಿದ್ದು ಆ್ಯಕ್ಚುಲಿ ಅದೇ ಇವರೇ ಲಕ್ಷ್ಮಿ ಅಕ್ಕನೇ ಕೊಡ್ತಾ ಇದ್ದಾರೆ. ಅದೂ ಸಹ ಬೇಬಿ ಅಕ್ಕನ ಮಡ್ಲಕ್ಕಿ 3 ಸೀರೆ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಖುಷಿ ಆಗುತ್ತೆ ಯಾರೋ ಒಬ್ಬರು ಈ ರೀತಿ ಬಂದು ಮಾತಾಡಿಸಿ ನಮಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂದರೆ ಖುಷಿ ಆಗುತ್ತಲ್ವ. ಸೊ ಇದೆಲ್ಲ ಆದಮೇಲೆ ಈಗ ನನ್ನ ಟರ್ನು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾನು ಎಲ್ಲರೂ ವೀಡಿಯೋ ಮಾಡ್ತೀನಿ. ಸೊ ನನ್ನ ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಸಹ ಕುಂಕುಮ ಇಟ್ಟು ಮೂವಿ ಕವರ್ ಏನಿದೆ ಅದನ್ನು ಅವರಿಗೆ ಕೊಟ್ಟೆ ಅಂತಲೇ ಹೇಳ್ಬೋದು. ಸೊ ಅರ್ಧ ಫೇಸ್ ಬಂದಿದೆ, ಯಾರೂ ಬೇಜಾರು ಮಾಡಬೇಡಿ, ಪಾಪ ಬೇಬಿ ಅಕ್ಕ ಅಷ್ಟಾದರೂ ಹಿಡಿದಾರಲ್ಲ ಅದೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ಅಲ್ಲಿ ಕೆಲವೊಂದು ಫೋಟೋಗಳನ್ನ ಕ್ಲಿಪ್ಪಿಂಗ್ನು ಸಹ ಹ್ಯಾಂಡ್ ಮಾಡ್ಕೋತಾ ಇದ್ವಿ. ಈ ಚೀಕುನ ಅಲ್ಲೂ ತೀಟೆ ಸುಬ್ಬ ಎಲ್ಲರಿಗೂ ಮಾತಾಡಿಸ್ತಾನೆ. ಅಲ್ಲಿ ಚಿಕ್ಕ ಪಾಪು ಬಂದಿತ್ತು ಒಂದು ಹುಡುಗಿ, ಅದ್ರೂ ಹಿಂದೆ ಹೋಗಿ ಆ ಹುಡುಗಿನ ಹಿಡ್ಕೊಳ್ಳೋದು ಮಾಡೋದು ಎಲ್ಲ ಮಾಡ್ತಿತ್ತು ಅಂತಲೇ ಹೇಳ್ಬೋದು. ಚೀಕು ಇದ್ದ ಕಡೆ ಗಲಾಟೆ ಅಂತೂ ಗ್ಯಾರಂಟಿ. ಅದು ಯಾರ ಮನೆ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಗಲಾಟೆ ಮಾತ್ರ ಕಾಯಂ ಸಿದ್ಧ ಅಂತಲೇ ಹೇಳ್ಬೋದು. ನೋಡಿ ಇವರೇ ಬೇಬಿ ಅಕ್ಕ, ಅವ್ರು ಆಲ್ರೆಡಿ ಅಲ್ಲಿ ಲಕ್ಷ್ಮಿ ಅಕ್ಕ ಇವರ ಒಂದು ಮಡ್ಲಕ್ಕಿ ಸಾಮಾನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಆಶೀರ್ವಾದ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಈಗ ಯಾರೂ ಹೇಳೋಕ್ಕಾಗಲ್ಲ, ಈಗ ಅಲಂಕಾರ ಪ್ರಿಯ ಅಲ್ವಾ ಸತ್ಯನಾರಾಯಣ ಸ್ವಾಮಿ. ಸೊ ಅಲಂಕಾರಯುತವಾಗೇ ಇರುತ್ತೆ ಒಂದು ಪೂಜೆ ಆಗಿರ್ಬೋದು ಪ್ರತಿಯೊಂದೂ. ಸೊ ಹಾಗೆ ನಾನು ನಮ್ಮ ಬಾಬಾಜಿ ಕೂತಿದ್ವಲ್ಲ, ಒಂದು ವೀಡಿಯೋನ ತೊಗೊಂಡ್ವಿ, ಕ್ಲಿಪ್ಪಿಂಗ್ ತೊಗೊಂಡ್ವಿ ಅಷ್ಟೇ ಅಂತಲೇ ಹೇಳ್ಬೋದು. ಸೊ ಹಾಗೆ ಎಲ್ರಿಗೂ ಸಹ ಒಂದು ಲಾಗ್ ಇಷ್ಟ ಆಗಿರುತ್ತೆ. ಸೊ ಊರಲ್ಲಿ ಇರೋರಿಗೆ ಊರ ಒಂದು ವಾತಾವರಣ ಇಷ್ಟ ಆಗುತ್ತೆ, ಸಿಟಿಲಿರೋರಿಗೆ ಸಿಟಿ ವಾತಾವರಣ ಇಷ್ಟ ಆಗುತ್ತೆ. ಆದರೂ ಅಪರೂಪಕ್ಕೆ ಊರುಗಳಿಗೆ ಹೋದಾಗ ಊರಿನ ವಾತಾವರಣ ನಮಗೂ ಸಹ ಬೇಕು ಅಂತ ಅನಿಸುತ್ತೆ ಅಲ್ವಾ. ನೋಡಿ ಮನೆ ಮುಂದೆ ಯಾವ ರೀತಿ ಇದೆ ಜಾಗ ಅಂತ ಹೇಳಿದ್ರೆ, ಮಳೆ ಬಂತು ಅಂದರೆ ಆಸಮಾಗಿರುತ್ತೆ, ಆ ರೀತಿ ಇದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಅದೇ ಅಡ್ಜಸ್ಟ್ ಆಗೋರಿಗೆ ನಿಜವಾಗ್ಲೂ ಸಹ ಒಳ್ಳೆಯ ವಾತಾವರಣ ಅಂತಲೇ ಹೇಳ್ಬೋದು. ನೋಡಿ ಮನೆ ಅಕ್ಕಪಕ್ಕ ಎಷ್ಟು ಚೆನ್ನಾಗಿ ವಾತಾವರಣ, ಹಾಗೆ ಏನಂತಾರೆ ಪ್ರತಿಯೊಂದೂ ಸಹ ಇದೆ. ಸ್ವಲ್ಪ ಭಯ ಅಷ್ಟೇ, ಹಾವಿಗೆ ಬಂದ್ಬಿಡುತ್ತೆ ಅಂತ ಅದು ಬಿಟ್ಟರೆ ಹಳ್ಳಿ ವಾತಾವರಣ ಸೂಪರ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಲಾಗು. ಈಗ ಪೂಜೆ ಎಲ್ಲ ಮುಗೀತು, ಗಿಫ್ಟೆಲ್ಲ ಕೊಟ್ವಿ, ಈಗ ಊಟ ಮಾಡುವಂತಹ ಸಮಯ. ಸೊ ಊಟಕ್ಕೂ ಸಹ ಕೂತಿದ್ವಿ ನಾವು. ಊಟದಲ್ಲಿ ನೋಡಿ ಚಿಕ್ಕು ಮಮ್ಮಿ ನನಗೆ ಅಂತ ಕೂತಿದ್ದ, ಪಾಪ ಅವನೇನು ತಿಂದಿಲ್ಲ, ಸುಮ್ಮನೆ ಎಲೆ ಹಾಕಿಸ್ಕೊಳ ಅಷ್ಟೇ, ಬಟ್ ಬಡಿಸ್ಕೊಂಡಿಲ್ಲ. ನೋಡಿ ಕೋಸಂಬರಿ, ಕಾಳು ಪಲ್ಯ, ಆಮೇಲೆ ಕಾಬೂಲ್ ಕಡಲೆ, ಅದನ್ನು ಪಾಯಸ, ಮಾಮೂಲಿ ಗೊತ್ತೇ ಇದೆಯಲ್ಲ, ಪೂರಿ, ಸಾಗು, ಜೊತೆಗೆ ಗೀ ರೈಸ್, ಅದ್ರ ಜೊತೆಗೆ ರೈಸ್, ಇಷ್ಟೆಲ್ಲ ತಿಂದಮೇಲೆ ನಾವು ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗು. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲಾಗಲ್ಲಿ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.